ಮಾದೂರು ತಾಲೂಕು ಭಾರತೀನಗರದಲ್ಲಿ ಸಿಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಸಂಕ್ರಾಂತಿ ಸಂಭ್ರಮ ಹಾಗೂ ಸಂಘದ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ 12ನೇ ದಿನ ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕೋತ್ಸವ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಕೊಳ್ಳಿಗನಹಳ್ಳಿ ರಾಮು ಅವರು ಉದ್ಘಾಟಿಸಿದರು. ನಂತರ ಕೊಳ್ಳಿಗನಹಳ್ಳಿ ರಾಮು ಅವರು ಮಾತನಾಡಿ, ರಂಗಕಲೆ ಶ್ರಮಪಟ್ಟವರಿಗೆ ಮಾತ್ರ ಹೊಳೆಯುತ್ತದೆ ಹೊರತು ಸೋಮಾರಿಗಳಿಗಲ್ಲ. ರಂಗಕಲೆಗೆ ತನ್ನದೇ ಆದ ಇತಿಹಾಸವಿದೆ. ಗ್ರಾಮೀಣ ಭಾಗಗಳಲ್ಲಿ ಪೌರಾಣಿಕ ನಾಟಕಗಳು ಇಂದಿಗೂ ಭಕ್ತಿ ಮತ್ತು ಭಾವನೆಯ ಸಂಕೇತವಾಗಿವೆ. ಪೌರಾಣಿಕ ನಾಟಕಗಳು ಸ್ವಾಸ್ಥ್ಯ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗುತ್ತದೆ ಎಂದರು. ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ತಿಮೇಗೌಡ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸದಾ ಒತ್ತಡದ ನಡುವೆ ಜೀವನ ನಡೆಸುತ್ತಿರುವ ಗ್ರಾಮಸ್ಥರು ಇಂತಹ ಪೌರಾಣಿಕ ಸಾಮಾಜಿಕ ನಾಟಕಗಳನ್ನು ವೀಕ್ಷಿಸುವ ಮೂಲಕ ಮನಸ್ಸನ್ನು ಉಲ್ಲಾಸಗೊಳಿಸುವಂತೆ ಮಾಡುತ್ತದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ವ್ಯವಸ್ಥಾಪಕ ತುರೆಚಾಕನಹಳ್ಳಿ ಶಂಕರೇಗೌಡ ಅವರು ಮಾತನಾಡಿ, ನಮ್ಮ ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್ ವತಿಯಿಂದ 12 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ 50 ಮಂದಿ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಪಿ ದೊಡ್ಡಿ ಶಿವರಾಮು, ಮುಖಂಡರಾದ ಎಪಿ ರಾಜಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಟಿ ಶ್ರೀನಿವಾಸ್, ವಿನಯ್ ಹೊನ್ನೇಗೌಡ, ರವಿಚಂದ್ರ, ತಿಪ್ಪೂರ್ ಕೃಷ್ಣ, ಸುನಿಲ್, ಶಿವಕುಮಾರ್, ಪಾಲಾಕ್ಷ, ಖ್ಯಾತ್ಕಟ್ಟ ಗಿರೀಶ್, ಅಣ್ಣೂರ್ ಸತೀಶ್, ಎಬಿಹಳ್ಳಿ ಬೋರೇಗೌಡ, ಚಾಮನಹಳ್ಳಿ ಮಂಜು, ಮುತ್ತುರಾಜು, ಮಹೇಶ್, ಪುರುಷೋತ್ತಮ್, ಕೃಷ್ಣ, ಸಿದ್ದರಾಜು, ವಿಜೇಂದ್ರ ಸೇರಿದಂತೆ ಹಲವರಿದ್ದರು. ಈ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಅದರಂತೆ ಈ ವರ್ಷನೂ ಕೂಡ 12 ದಿನಗಳ ಗ್ರಾಮೀಣ ನಾಟಕೋತ್ಸವವನ್ನು ಹಮ್ಮಿಕೊಂಡು ಇಂದಿನಿಂದ ಪ್ರತಿ ವರ್ಷನೂ ಕೂಡ 50 ಜನರಿಗೆ ಅಂಬರೀಷ್ ಅವರ ಸೇವೆಯನ್ನು ಗುರುತಿಸಿ ಅಂಬರೀಷ್ ಅವರ ಹೆಸರಲ್ಲಿ 50 ಜನರ ಸನ್ಮಾನವನ್ನು ನಿರಂತರವಾಗಿ ಇಂದಿನಿಂದ ಈಗ 50 ಜನನ ಆಯ್ಕೆ ಮಾಡಿದ್ವಿ. ಮುಂದೆ ಪ್ರತಿ ವರ್ಷವೂ ಕೂಡ 50 ಜನರನ್ನ ಆಯ್ಕೆ ಮಾಡಿ ರಂಗಭೂಮಿ, ಸಾಹಿತ್ಯ ಆಗ ಸಮಾಜ ಸೇವೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆಯಲ್ಲಿ ಪ್ರತಿ ವರ್ಷ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಬರ್ತೀವಿ ಅಂತ ಹೇಳ್ತಾ, ನಾಟಕೋತ್ಸವ ಮಾಡುವ ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಅಡೆತಡೆಗಳು ಬರ್ತವೆ. ಅದನ್ನೆಲ್ಲ ಮೆಟ್ಟು ನಿಂತು ನಾಟಕವನ್ನು ಮಾಡಿ ಇವತ್ತು ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಾರೆ. ರಂಗಭೂಮಿ ಕಲಾವಿದರ ಈ ಭಾರತೀನಗರದಲ್ಲಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ಇದರ ಜೊತೆಗೆ ಅಂಬಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಎಲ್ಲ ಕಲಾವಿದರನ್ನ ಸಮಾಜ ಸೇವೆಯಲ್ಲಿರ್ಬೋದು, ರಂಗಭೂಮಿಯಲ್ಲಿರ್ಬೋದು ಮತ್ತು ಇತರೆ ಯಾವುದೇ ಚಟುವಟಿಕೆಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಮಾಡಿದವರನ್ನ ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ಸುಮಾರು 50 ಜನಕ್ಕೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಚಾರಿಟಬಲ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿದು ನಮ್ಮ ಗ್ರಾಮೀಣ ಭಾಗದ ಈ ಜನಗಳಿಗೆ ಹಾಗೂ ಈ ಭಾಗದ ಎಲ್ಲರಿಗೂ ಈ ನಾಟಕೋತ್ಸವ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಈ ನಾಟಕೋತ್ಸವ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಶಂಕರೇಗೌಡರು ಮತ್ತು ಅವರ ತಂಡ. ಅವರಿಗೆ ನಾವೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ರಂಗಭೂಮಿ ಕಲೆಯನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂದ್ರೆ ತಾವುಗಳೇ ಪ್ರಮುಖ ಕಾರಣರು.